ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟ್ ಲೆವೆಲ್ ಯಾವುದು? ಬ್ಯಾಬ್, ಬ್ಯಾಕ್, ಬ್ಯಾಡ್, ಬ್ಯಾಫ್, ಬ್ಯಾಗ್, ಬ್ಯಾಚ್, ಬ್ಯಾಕ್, ಬ್ಯಾಲ್, ಬ್ಯಾಮ್, ಬ್ಯಾನ್. ಬ್ಯಾಪ್, ಬ್ಯಾರ್, ಬ್ಯಾಸ್, ಬ್ಯಾಟ್, ಬ್ಯಾವ್. ಸೊ ಇಲ್ಲಿರೋದು ಎಲ್ಲದನ್ನು ಒಂದೇ ಒಂದು ಸ್ನ್ಯಾಪಿಗೆ ಹೇಳಂಗೆ ಬರಬೇಕು. ಬ್ಯಾಬ್, ಬ್ಯಾಕ್. ಸೊ ಈಗ ಈ ಲೆವೆಲಿಗೆ ಬಂದುಬಿಟ್ಟು ಬ ಆ್ಯಬ್ ಅಲ್ಲ, ಅದೆಲ್ಲಿ ಇಲ್ಲಿ ಮಾಡಬೇಕು ನೀವು ಈ ಹಂತ ಆದ ನಂತರ. ಓಕೆ, ಅರ್ಥ ಆಯ್ತಲ್ವಾ? ಇಸ್ ವೆರಿ ಸಿಂಪಲ್. ಅಷ್ಟು ಆದಮೇಲೆ ನೀವು ಇಲ್ಲಿ ಹೇಳಿದಾಗ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, 3 ಅಕ್ಷರದಲ್ಲಿ ಬರೋ ಯಾವುದೇ ಪದವನ್ನು ನೀವು ಈಸಿಯಾಗಿ ಓದ್ಬೋದು. 3 ಅಕ್ಷರದಲ್ಲಿ ಬರುವಂಥ ಪದಗಳನ್ನು ಯಾವುದೇ ಪದ ಬರಲಿ ಅದನ್ನು ಈಸಿ ಐ ಮೀನ್ ಇನ್ನು ಬೇರೆ ಬೇರೆ ಇದೆ ಅಂದರೆ ಸಿಂಪಲ್ ವರ್ಡ್ಸು. ಈಗ ಪೆನ್, ಬೆನ್, ಡೆನ್, ಕೆನ್, ಮೆನ್, ಬ್ಯಾಟ್, ಜಾಮ್ ಈ ಥರದ್ದು 3 ಅಕ್ಷರಗಳಲ್ಲಿ ಬರುವಂಥ ಪದಗಳು ಬೇಕಾದಷ್ಟಿದ್ದಾವೆ. ಇದನ್ನೆಲ್ಲ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆ 3 ಅಕ್ಷರದಲ್ಲಿ ಬರುವಂತಹ ರಿಯಲ್ ವರ್ಡ್ಸ್ ಇದೆ, ಆ ರಿಯಲ್ ವರ್ಡ್ಸನ್ನು ಈಸಿಯಾಗಿ ನೀವು ಹೇಳ್ಬೋದು. ಓಕೆ, ಹಾಂ. ಈಗ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ನಾವೇನು ಹೇಳಿದ್ವಿ, ಇದು ಬ್ಲೆಂಡಿಂಗ್ 3 CVC ಎಕ್ಸಸೈಸಸ್ 2 ಕಾನ್ಸನೆಂಟ್, ವೊವೆಲ್, ಕಾನ್ಸನೆಂಟ್. ಇಲ್ಲಿ ನಾವು ಎಷ್ಟು ವೊವೆಲ್ ತೊಗೊಂಡಿದ್ದೀವಿ ಯಾರಾದರೂ ಹೇಳ್ತೀರಾ? ಯಾವ ವೊವೆಲ್ ತೊಗೊಂಡಿದ್ದೀವಿ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ವೆರಿ ಗುಡ್. ಹಾಂ, ಯಾ ಅಲ್ಲ ನೋಡಿ, ಮತ್ತೆ ಯಾ ಅಂತಾನೆ ಹೇಳ್ತಾ ಇದ್ದೀರಾ ಯಾರೋ. ಎ ಅನ್ನೋ ಅಕ್ಷರ ತೊಗೊಂಡಿದ್ದೀವಿ, ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ ಹೇಳಬೇಕು. ಬಟ್ ಯಾರೋ ನೀವು ತುಂಬ ಜನ ಯಾ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಇದು ಯಾ ಅಂತ ನಿಮ್ಮ ಬಾಯಿಂದ ಬಂತು ಅಂದರೆ ಅದನ್ನು ತಪ್ಪು ಅಂತ ನೀವು ಪರಿಗಣಿಸ್ಬಿಟ್ಟು ಆ್ಯಪಲ್, ಆ್ಯಕ್ಟರ್, ಆ್ಯಂಬುಲೆನ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಈಗ ನೋಡಿ, ನಾವು ಇಷ್ಟೊತ್ತು ಹೇಳಿದ್ದು ನಾವು ಒಂದೇ ವೊವೆಲ್ ತೊಗೊಂಡಿರೋದು ಯಾವುದು? ಎ. ವೊವೆಲ್ ಎಷ್ಟಿದೆ ನಮ್ಮ ಹತ್ರ? 5 ವೊವೆಲ್ಸ್ ಇದ್ದಾವೆ. 5 + 5 ಅಂದರೆ ಶಾರ್ಟ್ ವೊವೆಲ್ಸ್ ಅಷ್ಟೇ ನಾವು ತೊಗೊಳ್ಳೋಣ. ಶಾರ್ಟ್ ವೊವೆಲ್ಸ್ ತೊಗೊಂಡಿದ್ವಿ, ಇನ್ನೂ 4 ವೊವೆಲ್ಸ್ ಇದೆ ತಾನೇ, ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಈಗ ಇಷ್ಟೊತ್ತು ನಾವು ಮಾಡಿದ್ದು ಬರೀ ಎ ಇಟ್ಕೊಂಡು ಮಾಡಿದ್ವಿ. ಎಲ್ಲ ನಿಮಗೆ ಆ್ಯನೇ ಇದೆ ನೋಡಿ. ಓಕೆ, ಸೊ ಇದು ಫುಲ್ ಎ, ಎಲ್ಲ ಮಧ್ಯದಲ್ಲಿ ಎ ಇದೆಯಾ? ಓಕೆ, ಝೆಡ್ ತನಕ ಬಂತು ಅಲ್ವಾ? ನೋಡಿ, ಝಾ, ಝೈ, ಝ್ಯಾ, ಅಥವಾ ಇಲ್ಲಿ ಝ್ಯಾಪ್, ಝ್ಯಾರ್, ಝ್ಯಾಸ್, ಝ್ಯಾಟ್, ಝ್ಯಾವ್, ಝ್ಯಾಕ್ಸ್, ಝಾ, ಝೈ, ಝ್ಯಾಸ್. ಇದನ್ನೆಲ್ಲ ಬರಿಬೇಡಿ, ಜಸ್ಟ್ ಓದಬೇಕು. ಓಕೆ, ಈಗ ನೆಕ್ಸ್ಟ್ ನೋಡಿ, ಬ್ಲೆಂಡಿಂಗ್ 3 ಏನು ಬರುತ್ತೆ ಅಂತ ಹೇಳಿದ್ರೆ ಕಾನ್ಸನೆಂಟ್, ವೊವೆಲ್, ಕಾನ್ಸನೆಂಟ್. ಓಕೆ, ಈಗ ಮತ್ತೆ ನಾವು ಪ್ಲಸ್ ಬಿ ಪ್ಲಸ್ ಎಬ್ ಆ ಥರ ಹೋಗೋದು ಬೇಡ. ಡೈರೆಕ್ಟಾಗಿ ನೀವು ಕಾನ್ಸನೆಂಟ್ ಚೇಂಜ್, ಮಧ್ಯದಲ್ಲಿರೋ ವೊವೆಲ್ ಚೇಂಜ್ ಮಾಡಿರಿ. ಯಾವುದು? ಇಲ್ಲಿ ಬ ಆ್ಯಬ್. ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದು ಮೈಕ್ ಆನ್ ಆಗಿದೆ. ಬ ಆ್ಯಬ್ ಅಂತಿದೆಯಲ್ವಾ, ಬ ಆ್ಯಕ್ ಅಂತಿದೆಯಲ್ವಾ. ಇಲ್ಲಿ ಇದನ್ನು ತೆಗೆದುಬಿಟ್ಟು ಎ ತೆಗೆದುಬಿಟ್ಟು ಇ ಹಾಕಬೇಕು. ಅವಾಗ ಏನಾಗುತ್ತೆ? ಬೆಬ್, ಬೆಕ್, ಬೆಡ್, ಬೆಫ್, ಬೆಗ್. ಓಕೆ, ಇಲ್ಲ ನೀವು ಇದನ್ನು ಪ್ಲಸ್ ಥರನೇ ಹಾಕ್ಕೊಳ್ತೀರಾ ಅಂತ ಅಂದರೆ ಬ ಪ್ಲಸ್ ಎಗ್, ಬೆಗ್ ಆ ಥರನೂ ಮಾಡ್ಬೋದು. ಬಟ್ ಅದಕ್ಕಿಂತ ಬೆಟ್ರ್ ಇದೆ, ಯಾಕೆಂದರೆ ನಾವು ಆಲ್ರೆಡಿ ನಮಗೆ ಬ್ಯಾಬ್, ಬ್ಯಾಕ್ ಅದೆಲ್ಲ ಗೊತ್ತು. ಸೊ ಆ ಲೆವೆಲ್ ದಾಟಿದ ಮೇಲೆ ನಮಗೆ ಆಟೋಮೆಟಿಕ್ಕಾಗಿ ಬೆಬ್, ಬೆಕ್, ಬೆಡ್ ಅದು ಬರಬೇಕದು. ಇಲ್ಲ ನಿಮಗೆ ಇದು ಇನ್ನೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಈಗ ಹೇಗೆ? ಈಗ ನಾನು ಬೆಬ್ ಅಂತ ಬರ್ದೀನಲ್ವಾ, ಇದನ್ನು ಬ ಪ್ಲಸ್ ಎಬ್, ಬೆಬ್, ಅಥವಾ ಬ ಪ್ಲಸ್ ಎಕ್. ಸೊ ಇದು ಒಂದೊಂದು ಹಂತ ಆಗಿದ ತಕ್ಷಣ ಆ ಹಂತನ ದಾಟಿದ ಮೇಲೆ ನಮಗೆ ಅದು ಹಳೆದು ಸ್ವಲ್ಪ ಫಾಸ್ಟಾಗಿ ಓದಲಿಕ್ಕೆ ಬರಬೇಕು. ಓಕೆ, ಸೊ ಇದಕ್ಕೂ ಮುಂಚೆ ನಾವು ಇದನ್ನು ಆ್ಯಡ್ ಮಾಡ್ತಾಯಿದ್ವಿ, ಅದನ್ನು ಬಿಟ್ಟು ಡೈರೆಕ್ಟಾಗಿ ನಮಗೆ ಹೇಳಕ್ಕೆ ಬರುತ್ತೆ ಅಂತ ನೋಡಬೇಕು. ಜಸ್ಟ್ ನಾವು ವೊವೆಲ್ಸ್ ಚೇಂಜ್ ಮಾಡ್ತಾ ಹೋಗಬೇಕು.
ಎಲ್ಲದಕ್ಕೂ ನಾವು ಪ್ಲಸ್ ಹಾಕೋಕ್ಕೆ ಆಗಲ್ಲ, ಯಾಕೆಂದರೆ ಅದು ನಾವು ಬೇಸಿಕ್ ಹಂತದಲ್ಲಿ ಮಾತ್ರ ಆ ಥರ ಪ್ರಾಕ್ಟೀಸ್ ಮಾಡ್ತೀವಿ ಪ್ಲಸ್ ಹಾಕ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ಆ ಪ್ಲಸ್ ಹಾಕೋದನ್ನು ಬಿಟ್ಬಿಡ್ಬೇಕು. ಡೈರೆಕ್ಟಾಗಿ ಈಗ ಇದರಲ್ಲಿ ಈಗ ಒಂದು ಓಕೆ ಇಲ್ಲಿ ಎ ಇದೆ ಅಂತ ಇಟ್ಕೊಳ್ಳಿ, ಏನಾಗುತ್ತದು ಬ್ಯಾಬ್. ಓಕೆ ಎ ಇಲ್ಲಪ್ಪ ನಾನು ಈ ಹಾಕ್ತೀನಿ ಬೆಬ್. ಆ ಥರ ಹೇಳಕ್ಕೆ ಬರಬೇಕು. ಆ ಥರ ಹೇಳಕ್ಕೆ ಯಾವಾಗ ಬರುತ್ತೆ, ನೀವು ಅದನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಹೇಳಲಿಕ್ಕೆ ಬರುತ್ತೆ. ಓಕೆ, ಸೊ ಇಷ್ಟೇ ಇರೋದು. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡು. ಇಲ್ಲಿ ನೋಡಿ, ಈಗ ಇದನ್ನ ಹೆಂಗೆ ಹೇಳೋದು, ಬ ಎ ಬ ಬೆಬ್, ಬ ಎಕ್ ಬೆಕ್. ಇಲ್ಲ, ಇದು ಆಲ್ರೆಡಿ ನಿಮಗೆ ಎಬ್ ಗೊತ್ತಿದೆ ತಾನೇ, ಈ ಕಾಂಬಿನೇಷನ್ ಗೊತ್ತಲ್ವಾ, ಇ ಬಿ ಕಾಂಬಿನೇಷನ್ ಗೊತ್ತಲ್ವಾ, ಪ್ರಾಕ್ಟೀಸ್ ಮಾಡಿದರೆ ಗೊತ್ತಿರುತ್ತೆ. ಇ ಸಿ ಏನಾಗುತ್ತೆ, ಎಕ್. ಇ ಡಿ ಏನಾಗುತ್ತೆ, ಎಡ್. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಕಡೆ ಒಂದು ಅಕ್ಷರ ಕೂಡಿಸೋದೇನು ದೊಡ್ಡ ವಿಷಯ ಅಲ್ಲ. ಇ ಡಿ ಗೊತ್ತು, ಬಿ ಸೇರಿಸಿದ್ರೆ ಬ ಎಡ್ ಬೆಡ್, ಬ ಎಕ್ ಬೆಕ್, ಬ ಎಬ್ ಬೆಬ್. ಓಕೆ, ಸೊ ಈಗ ಇ ಅನ್ನೋ ಅಕ್ಷರ ತೊಗೊಂಡಿದ್ದೀವಿ, ಇ ಅನ್ನೋ ವೊವೆಲ್ ತೊಗೊಂಡಿದ್ದೀವಿ, ರೈಟ್. ಇ ತೊಗೊಂಡು ಎಲ್ಲ ಇದೆ ನೋಡಿ, ಇ ಆದಮೇಲೆ ಸಿ, ಬಿ ಇ ಬಿ, ಆಮೇಲೆ ನಾವು ಸಿ ಇ ಬಿ, ಆಮೇಲೆ ಡಿ ಇ ಬಿ, ಆಮೇಲೆ ಎಫ್ ಇ ಬಿ, ಎಲ್ಲ ಮತ್ತೆ ಅಗೇನ್ ಕಾನ್ಸನೆಂಟ್ಸ್ ಅದನ್ನೇ ಹಾಕ್ತಾ ಹೋಗಬೇಕು. ಓಕೆ, ಬೆಬ್ ಬೆಪ್ ಸೆಬ್ ಸೆಪ್ ಡೆಬ್ ಡೆಪ್, ಅಥವಾ ಕೆಳಗೆ ಓದ್ತಾ ಹೋಗಿ, ಬೆಬ್ ಬೆಕ್ ಬೆಡ್ ಬೆಫ್, ಆಮೇಲೆ ಹೀಗೆ ಓದ್ತಾ ಹೋಗಬೇಕು. ಆಮೇಲೆ ಸೆಬ್ ಸೆಕ್ ಸೆಡ್ ಸೆಫ್ ಸೆಗ್ ಸೆಜ್, ಹಾಗೆ ಓದ್ತಾ ಹೋಗಬೇಕು. ಎಲ್ಲ ಅದೇ ಥರ ಓದಬೇಕು. ಸೊ ನೀವು ಮಧ್ಯದಲ್ಲಿರೋ ವೊವೆಲ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಬೇಕಷ್ಟೆ. ಆ ಚೇಂಜ್ ಮಾಡಿಬಿಟ್ಟು ಅದರ ಉಚ್ಚಾರಣೆ ಏನಿದೆ ಅದನ್ನು ಹೇಳ್ತಾ ಹೋಗಬೇಕು. ಕಾಂಬಿನೇಷನ್ ವೊವೆಲ್ಸ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ವೊವೆಲ್ ಅಕ್ಷರಗಳ ಉಚ್ಚಾರಣೆ ಹೇಳಲಿಕ್ಕೆ ಬರಲಿಲ್ವಾ, ಇಂಗ್ಲೀಷು ರೀಡಿಂಗ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಂಗ್ಲೀಷ್ ಅಂತಲ್ಲ, ಯಾವುದೇ ಭಾಷೆಯಲ್ಲಿ ಸ್ವರಗಳು ಅಂತೇನಿದೆ, ನಿಮಗೆ ಕನ್ನಡದಲ್ಲಿ ಆ ಇ ಬರಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಅಕ್ಷರನೂ ಓದಲಿಕ್ಕೆ ಆಗೋದಿಲ್ಲ. ಎಲ್ಲ ಅಕ್ಷರಗಳು ನಿಂತಿರೋದು ಆ ಇ ಮೇಲೇ. ಆ ಇಯಲ್ಲಿ ನಿಮಗೆ ಕಾಗುಣಿತ ಇರೋದು. ಕಾಕಾ ಕಿಕ್ಕಿ ಅಂತ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಆ ಇ ಗೊತ್ತಿರಬೇಕು. ಆ ಇ ಉ ಎ ರು ಎ ಔ ಓ ಔ ಅಂ ಅಹ ನಿಮಗೆ ಹೇಳಲಿಕ್ಕೆ ಬರಲ್ಲ ಅಂದರೆ ಕಾಕಾ ಕಿಕ್ಕಿನೂ ನಿಮಗೆ ಬರೋದಿಲ್ಲ. ಅದೇ ಕಾಕಾ ಕಿಕ್ಕಿನೇ ನಾವು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಈ ಅಕ್ಷರದ ಉಚ್ಚಾರಣೆ ಬರಲ್ಲ ಅಂತ ಹೇಳಿದ್ರೆ, ಎ ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ರೆ ಬೆಬ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ಎ ಆಯಿತು, ಇ ಆಯಿತು. ನೆಕ್ಸ್ಟ್ ಯಾವುದು, ಸಾರಿ ಎ ಆಯಿತು, ಇ ಆಯಿತು. ಸೊ ಇಯಲ್ಲೇ ನೋಡಿ, ಎಲ್ಲ ಇಯಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಬಿ ಹಾಕಿದ್ದೀವಾ, ಆಮೇಲೆ ಇಲ್ಲಿ ಸಿ ಹಾಕಿದ್ದೀವಿ, ಇಲ್ಲಿ ಡಿ ಹಾಕಿದ್ದೀವಿ, ಇಲ್ಲಿ ಎಫ್ ಹಾಕಿದ್ದೀವಿ, ಆಮೇಲೆ ಉಳಿದಿರೋದೇನು ಜಿ ಎಚ್ ಜೆ ಎಲ್ ಎಮ್ ಎನ್ ಪಿ ಎಸ್, ಕ್ಯೂ ಅಲ್ಲಿ ಜಾಸ್ತಿ ಬರೋದಿಲ್ಲ, ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಸೊ ಎಲ್ಲ ಕಾಂಬಿನೇಷನ್ಸಲ್ಲೂ ಬರುತ್ತೆ ಪದಗಳು. ಎಕ್ ಅಂತ ಬರ್ಬೋದು, ಎಲ್ ಅಂತ ಬರ್ಬೋದು, ಯು ಅಂತ ಬರ್ಬೋದು, ಝೆಡ್ ಅಂತ ಬರ್ಬೋದು. ಓಕೆ, ಸೊ ಎಲ್ಲಿ ನಿಮಗೆ ಕಷ್ಟ ಆಗ್ಬೋದು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಬಿ ಎ ಡಬ್ಲ್ಯೂ ಬಂದಾಗ ನಾನೇನು ಹೇಳಿದೆ ನಿಮಗೆ, ಬಾ ಅಂತ ಹೇಳಬೇಕು. ಬಿ ಎ ಡಬ್ಲ್ಯೂ ಬಂದಾಗ ಬಾ. ಯಾರೊಬ್ರು ಡೌಟ್ ಕೇಳಿದ್ರಲ್ಲ, ಓ ಸೌಂಡ್ ಅದೇ ಥರನ, ಹೌದು, ಎಸ್, ಓ ಸೌಂಡ್ ಏನಿದೆ ಅದೇ ಸೌಂಡ್ ಹಾಕಬೇಕು. ಆಮೇಲೆ ಎ ವೈ, ಬಾ ಬೇಯ್. ಸೊ ಇಲ್ಲಿ ಎ ವೈ ಬೇಯ್. ಸೊ ಎ ವೈ ಬಂದಾಗ ಎ ಅಂತ ಹೇಳಬೇಕು ಅಂತ ನಾನು ಅಲ್ಲೇ ಹೇಳಿದ್ದೀನಿ ಫಸ್ಟಿಗೆ. ಆ್ಯಬ್ ಆ್ಯಕ್ ಆ್ಯಡ್ ಆ್ಯಫ್ ಆ್ಯಗ್ ಆ್ಯಲ್ ಆ್ಯಮ್ ಅದು ಬಂದಿದೆಯಲ್ಲ, ಅಲ್ಲೇ ನಾನು ಹೇಳಿದ್ದೀನಿ. ಎ ವೈ ಬಂದಾಗ ಎ ಅಂತ ಹೇಳಬೇಕು, ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳಬೇಕು. ಆದರೆ ಎ ಬಂದ್ರೇನೋ ಓಕೆ, ಬಟ್ ಇ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಈನು ನಾನು ಹೇಳ್ಕೊಟ್ಟಿದ್ದೀನಿ, ನೋಡೋಣ ಯಾರಾದರೂ ಹೇಳ್ತೀರಾ ಅಂತ. ಬಿ ಇ ಡಬ್ಲ್ಯೂ ಏನಾಗುತ್ತೆ,
BEW ಉಚ್ಚಾರಣೆ ಏನು? EW ನಾನು ಹೇಳ್ಕೊಟ್ಟಿದ್ದೀನಲ್ವಾ? EW ಉಚ್ಚಾರಣೆ ಏನು? ಹಾಂ, ಎಸ್, ಗುಡ್. BEW ನೀವು ಇದನ್ನು ಬ್ಯೂ. ಅದು ಚೇಂಜ್ ಆಗುತ್ತೆ ಮುಂದೆ, ಬಟ್ ಇವಾಗ ನೀವು ಸದ್ಯಕ್ಕೆ BEW ಬ್ಯೂ. ಯಾಕೆಂದರೆ EW ಬಂದಾಗ ಏನು ಹೇಳಬೇಕು? ಯು ಅಥವಾ ಉ ಅಂತ ಬರಬೇಕು. ಅದೇ ಥರ CEWನೂ ಬರುತ್ತೆ, ಬಟ್ ಇದೆಲ್ಲ ಬರೋದು ಭಾಳ ಅಪರೂಪ ಬರುವಂಥದ್ದು. ಇದೇನಾಗುತ್ತೆ? ಇದು ಬರೋದಿಲ್ಲ ಜಾಸ್ತಿ, ಬಟ್ ಇರಲಿ ಕಾಂಬಿನೇಷನ್. ಇದೇನಾಗುತ್ತೆ? ಡ್ಯೂ. ಗುಡ್. ನೋಡಿ, ಅದೇ ನಿಮಗೆ ಹಿಂದಿನ ಪಾಠ ಕರೆಕ್ಟಾಗಿ ನೆನಪಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗಲ್ಲ. ಈ EW ಕಾಂಬಿನೇಷನ್ನೇ ನಿಮಗೆ ಗೊತ್ತಿಲ್ಲ, ಅದು ಏನು ಸೌಂಡ್ ಬರುತ್ತೆ ಅಂತ ಹೇಳಿದ್ರೆ ಇದು ಮೂರು ಹೇಳೋಕ್ಕೆ ಕಷ್ಟ ಆಗುತ್ತೆ. ಈಗ ನಿಮಗೆ EW ಕಾಂಬಿನೇಷನ್ ಕರೆಕ್ಟಾಗಿ ಗೊತ್ತು, ಹಾಗಾಗಿ ಮೂರನ್ನು ಒಟ್ಟಿಗೆ ಹೇಳ್ತಾ ಇದ್ದೀರಾ, ಅಷ್ಟೇ ಇರೋದು. ಓಕೆ, ಇದು FEW 5 ಹಾಂ, ಫ್ಯೂ ಅಷ್ಟೇ. FEW ಫ್ಯೂ, DEW ಡ್ಯೂ. ಓಕೆ, EW ಅಲ್ಲೇ ಸ್ವಲ್ಪ ನಿಮಗೆ. ಆಮೇಲೆ ಇದು FEY ಏನಾಗುತ್ತೆ, ಅಥವಾ DEY ಏನಾಗುತ್ತೆ, ಅಥವಾ BEY ಏನಾಗುತ್ತೆ? ಬಿ ಅಥವಾ ಇದು ಫಿ ಅಥವಾ ಫೇ, ಇದು ಡಿ ಅಥವಾ ಡೇ, ಅಥವಾ ಇದು ಸಿ ಅಥವಾ ಸೇ, ಇದು ಬಿ ಅಥವಾ ಬೇ. ಸೊ EY ಬಂದಾಗ ಇ ಅಥವಾ ಎ ಬರುತ್ತೆ ಅಂತ ಹೇಳಿದ್ದೆ ನಾನು ಅಲ್ವಾ? ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಕರೆಕ್ಟಾಗಿ ನಿಮಗೆ ಬರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಸೊ ಈಗ ಇ ಆಯಿತು. ಈಗ ಕಾನ್ಸನೆಂಟ್, ವೊವೆಲ್, ಕಾನ್ಸನೆಂಟ್ ಆಯಿತು. ಈಗ ಇದರಲ್ಲಿ ನಾವು ಬರೀ ಇ ಹಾಕ್ಕೊಂಡಿದ್ದೀವಿ. ಮಧ್ಯದಲ್ಲಿ ಏನು ವೊವೆಲ್ ಇದೆ? ಇ ಇದೆ. ನೆಕ್ಸ್ಟ್ ಉಳಿದಿರೋದು ಯಾವುದು? IOU. ಓಕೆ, ಸೊ IOU ನೋಡಿ, ಮಧ್ಯದಲ್ಲಿ ಐ ಹಾಕ್ಕೊಂಡಿದ್ದೀವಿ ಅಲ್ವಾ? ಇವಾಗ ಇದೇನಾಗುತ್ತೆ? ಬಿಬ್, ಬಿಬ್, ಇಕ್, ಬಿಕ್, ಇಡ್, ಬಿಡ್. ಅದೇ ಥರ ಓದೋದು ಅಷ್ಟೇ. ಓಕೆ, ಸೊ ನಿಮಗೆ ವೊವೆಲ್ ಉಚ್ಚಾರಣೆ ಕರೆಕ್ಟಾಗಿ ಗೊತ್ತಿದ್ದರೆ ಇವೆಲ್ಲದೂ ಈಸಿನೇ. ಬಿಗ್, ಬಿಕ್, ಬಿಡ್, ಬಿಫ್, ಬಿಗ್, ಬಿಜ್, ಬಿಕ್, ಬಿಲ್, ಬಿಮ್, ಬಿನ್. ಹಾಗೆ ಬಿಪ್, ಬಿರ್, ಬಿಸ್, ಬಿಟ್, ಬಿವ್. ಈ IW ಕಾಂಬಿನೇಷನ್ ಬರೋಲ್ಲ, ಬಟ್ ನಾನು ಹಾಕಿದ್ದೀನಿ. ಸೊ ಬಿವ್ ಅಂತಲೇ ಬರುತ್ತೆ ಅದು. IW ಜಾಸ್ತಿ ಬರೋದಿಲ್ಲ ಕಾಂಬಿನೇಷನ್. ಬಿಕ್ಸ್, ಬಿ, ಇದು ಅಷ್ಟೇ ಜಾಸ್ತಿ ಬರೋದಿಲ್ಲ. ಬಿಜ್, ಬಟ್ ಅದರದ್ದು ಏನು ಸೌಂಡ್ ಇದೆ ಅದನ್ನೇ ಹೇಳಿ. ಸಿಬ್, ಸಿಕ್, ಸಿಡ್, ಸಿಫ್, ಸಿಗ್, ಸಿಜ್, ಸಿಕ್, ಸಿಲ್, ಸಿಮ್, ಸಿನ್. ಅದೇ ಥರ ಇವೆಲ್ಲ. ಐ ಆಯಿತಾ? ಐ ಆದಮೇಲೆ ಇದೆಲ್ಲದನ್ನು ಹೇಳಬೇಕು, ಹೇಳಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ನಾನು ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ನಿಮಗೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವಿಷ್ಟೆಲ್ಲ ನಾನು ರೆಡಿ ಮಾಡಿರೋದು. ಸೊ ಯು ಹ್ಯಾವ್ ಟು ರೀಡ್, ನೀವೇ ಓದಬೇಕು ಅದನ್ನು. ಈಗ ಎ ಆಯಿತು, ಇ ಆಯಿತು, ಐ ಆಯಿತು. ಆಮೇಲೆ ಉಳಿದಿರೋದು ಯಾವುದು? ಓ ಏನು? ಓನು ಹಾಗೆ ಬಾಬ್, ಬಾಕ್, ಬಾಡ್, ಬಾಫ್, ಬಾಗ್, ಬಾಜ್, ಬಾಕ್, ಬಾಲ್, ಬಾಂಬ್, ಬಾನ್. ಓ ಹಾಕ್ಕೊಳ್ಳಿ. ಇದು ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಸ್ವರಗಳ ಉಚ್ಚಾರಣೆಯೂ ನಿಮಗೆ ಸರಿ ಬರಬೇಕು, ವ್ಯಂಜನಗಳ ಉಚ್ಚಾರಣೆಯೂ ಸರಿ ಬರಬೇಕು. ಅದೆಲ್ಲ ಬರಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು. ಓಕೆ, ಜಸ್ಟ್ ಇದನ್ನು ಓದ್ತಾ ಹೋಗ್ರಿ, ಬರೀಲಿಕ್ಕೆ ಹೋಗಬೇಡಿ ಜಾಸ್ತಿ. ಆಯ್ತಲ್ವಾ? ಎಲ್ಲ ಮಧ್ಯದಲ್ಲೆಲ್ಲ ಓ ಇದೆ ನೋಡಿ. ಓ ಆಯಿತು. ಸೊ ಕಾನ್ಸನೆಂಟ್, ವೊವೆಲ್, ಕಾನ್ಸನೆಂಟ್. ವೊವೆಲ್ಲು 5ನೇ ವೊವೆಲ್ ಯಾವುದು? ಯು ಹಾಕಬೇಕು ಮಧ್ಯದಲ್ಲಿ. BUB. ಸೌಂಡ್ ಏನು? ಬ ಅ ಬ, ಬಬ್. ಬ ಅ ಕ, ಪಕ್. ಬ ಅ ಡ್, ಬಡ್. ಬ ಅ ಫ್, ಬಫ್. ಬ ಅ ಗ್, ಬಗ್. ಓಕೆ, ಸೊ ಹಾಗೆ ಬಿ ಅಲ್ಲಿ ಏನಿದೆ ಅದೆಲ್ಲದನ್ನು ಎಲ್ಲ ಕಾನ್ಸನೆಂಟಿಗೂ
ಹೇಳ್ತಾ ಹೋಗಬೇಕು. ಓಕೆ, ಅರ್ಥ ಆಯ್ತಲ್ಲ? ಇಷ್ಟೇ ಮಾಡಬೇಕಾಗಿರೋದು ನೀವು. ಈಗ ನಾನು PDF ಕಳಿಸ್ತೀನಿ ನಿಮಗೆ, ಅದರಲ್ಲಿ ದಯವಿಟ್ಟು ಯಾರು PDF ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. 1-2 ಪೇಜ್ ಮಾತ್ರ ಬರೀರಿ ಸಾಕು. 2 ಪೇಜ್ ಮಾತ್ರ ಬರೆದು ಉಳಿದಿರೋದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಸುಮಾರು PDF ಇರುತ್ತೆ, ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ, 2 ದಿನದಲ್ಲಿ ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೋ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿ. ಕರೆಕ್ಟಾಗಿ ಇಲ್ಲಿ ಬಂದರೆ, ಇಲ್ಲಿಗೆ ಬಂದು ನಿಮ್ಮ ಕೈಲಿ ಇದು ಹೇಳೋಕ್ಕಾಗುತ್ತಾ? ZUS ಇದನ್ನು ಹೆಂಗೆ ZZ ಅಂತ ಹೇಳೋಕ್ಕಾಗುತ್ತಾ? ಆವಾಗ ನಾವು ನೆಕ್ಸ್ಟ್ ಪಾಠಕ್ಕೆ ಹೋಗ್ಬೋದು. ಅದಲ್ಲ, ಇದು ಹಾಕಬೇಕು, ROZನ್ನು ಹಾಕಬೇಕು. ಓಕೆ, ಆಗ ನಾವು ನೆಕ್ಸ್ಟ್ ಪಾಠಕ್ಕೆ ಹೋಗ್ಬೋದು. ನೆಕ್ಸ್ಟ್ ಪಾಠ ಯಾವುದು ಅಂತ ಹೇಳಿದ್ರೆ ಇದು ಯಾವುದು ನಿಮಗೆ ಒರಿಜಿನಲ್ ವರ್ಡ್ಸ್, ವಾವೆಲ್ CVC ರಿಯಲ್ ವರ್ಡ್ಸ್, ಇದರಲ್ಲಿ ಬರುವಂಥ ಪದಗಳನ್ನು ಈಸಿಯಾಗಿ ಓದೋಕ್ಕಾಗಬೇಕು ನಮಗೆ. ಓಕೆ, ಸೊ ಇದನ್ನು ಓದಿದರೆ ನಿಮಗೆ 3 ಅಕ್ಷರದ ಪದಗಳನ್ನು ಯಾವುದು ಬೇಕಾದರೂ ಓದ್ಬೋದು, ಸಿಂಪಲ್ ವರ್ಡ್ಸನ್ನು. 3 ಅಕ್ಷರದ ಪದ ಬಂದಮೇಲೆ ಮತ್ತು 4 ಅಕ್ಷರದ ಪದ ಓದೋದು ಎಷ್ಟೊತ್ತು ಅಲ್ವಾ? ಹೀಗೆ ಹಂತವಾಗಿ ಬೇಸಿಕ್ಕಿಂದ ನೀವು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತಾ ಬಂದರೆ ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು. ಇಲ್ಲಾಂದರೆ ಅಲ್ಲಲ್ಲೇ ಉಳ್ಕೋತೀವಿ ನಾವು. ಓಕೆ, ಇದನ್ನು ನೋಡೋಕ್ಕೆ ನಿಮಗೆ ತುಂಬ ಇದೆ, ಬಟ್ ಜಸ್ಟ್ ನೀವು ಓದೋಕ್ಕಾಗುತ್ತಾ ನೋಡಿ, ಎಲ್ಲದನ್ನು ಓದ್ತಾ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಪಾಠ ಏನಿದೆ ಫೋನಿಕ್ಸ್, ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಆವತ್ತಿನ ಪಾಠಗಳನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ನಿಮಗೆ ಈಸಿಯಾಗಿ ಕಲಿಬೋದು. ಇಲ್ವಾ, ಪ್ರಾಕ್ಟೀಸ್ ಮಾಡಲ್ವಾ, ನೆಗ್ಲೆಕ್ಟ್ ಮಾಡ್ತೀರಾ? ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್. ಓಕೆ, ಆಲ್ರೈಟ್, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್. Good night, sir. Good night, sir.